ರಾಜ್ಯದಲ್ಲಿ ಹೊರುವ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ತುಮಕೂರು ಜಿಲ್ಲೆಯಲ್ಲಿ ಕೆಇಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣದಲ್ಲಿ ನಡೆದ ಈ ಘಟನೆಯು ಸಾಕ್ಷಿಯಾಗಿದೆ. ಹೌದು, ಕೆಇಬಿ ಇಂಜಿನಿಯರ್ಸ್ಗಳು ಮುಗ್ಧ ಕಾರ್ಮಿಕರಿಂದ ಬರಿಗೈಲಿ ಬಾಚಿಸಿದ ಘಟನೆಯೊಂದು ನಡೆದಿದ್ದು, ಮಹಾನಗರ ಪಾಲಿಕೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಈ ಸನ್ನಿವೇಶಕ್ಕೆ ಕಾರಣವಾಗಿದೆ. ತುಮಕೂರಿನ ನಂದೀಶ್, ಅರುಣ್, ಮಧುಗಿರಿ ಮೂಲದ ಮೂರ್ತಿ ನಾಯ್ಕ, ನವೀನ್ ಕಾರ್ಮಿಕರು ಬರಿಗೈ ಬರಿಮೈಲಿ ಶೌಚ ಗುಂಡಿಯ ಹೊತ್ತು ಟ್ರಾಕ್ಟರ್ಗೆ ಕಾರ್ಮಿಕರು ತುಂಬಿದ್ದಾರೆ. ಕೆಇಬಿ ಇಂಜಿನಿಯರ್ ಸಂಘದಿಂದ ಬಾಚಲು ಯೋಜನೆಯನ್ನ ಮಾಡಿದ್ದು 3 ದಿನದಿಂದ ಕೆಲಸ ಮಾಡ್ತಿದ್ದೇವೆ ಎಂದ ದಲಿತ ಕಾರ್ಮಿಕರು ಮಣ್ಣು ತುಂಬಲೆಂದು ಕರೆ ತಂದರು. ಇಲ್ಲಿಗೆ ಬಂದು ನೋಡಿದಾಗ ಶೌಚಗುಂಡಿ ಎಂದು ತಿಳಿಯಿತು. ಹೊಟ್ಟೆಪಾಡಿಗಾಗಿ ಒಪ್ಪಿಕೊಂಡು ಈ ಕೆಲಸವನ್ನ ಮಾಡ್ತಿದ್ದೇವೆ. ಈ ಕೆಲಸ ಮಾಡಬಾರದು ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ಇಂತಹ ಕೆಲಸಕ್ಕೆ ಕರೆದರೆ ಹೋಗುವುದಿಲ್ಲ ಎಂದು ಕಾರ್ಮಿಕರು ತಿಳಿಸಿದರು. ಇನ್ನು ಕೆಇಬಿ ಅಧಿಕಾರಿಗಳು ಇಂಜಿನಿಯರ್ ಮೇಲೆ ಅಟ್ರಾಸಿಟಿ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲು ಸಾಮಾಜಿಕ ಹೋರಾಟಗಾರ ಜಟ್ಟಿಯಾಗ್ರಹರ ನಾಗರಾಜು ಆಗ್ರಹಿಸಿದ್ದು, ಇತ್ತೀಚೆಗೆ ಕೊರಟಗೆರೆ ಬಸ್ ನಿಲ್ದಾಣದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿದ್ದು, ಬಾಲಕಾರ್ಮಿಕನಿಂದ ಶೌಚ ಗುಂಡಿಯ ಮಲವನ್ನ ಸ್ವಚ್ಛಗೊಳಿಸಲಾಗುತ್ತಿದ್ದು, ಅದರಂತೆ ಇಂದು ಈ ರೀತಿಯ ಘಟನೆಯನ್ನು ನಡೆದಿದೆ ಎಂದು ಆಕ್ರೋಶವನ್ನ ಹೊರಹಾಕಿದರು. ಏನು ತುಮಕೂರು ನಗರದಲ್ಲಿ ನಡೆದಿರಕ್ಕಂಥ ಘಟನೆ, ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಯಾಕೆಂದರೆ ಏನು ಮಲವರ ಪದ್ಧತಿನ ಸಮಾಜ ಕಲ್ಯಾಣ ಇಲಾಖೆ ನಿಷೇಧಿಸಿದ್ರು ಕೂಡ ಇವತ್ತು ಏನು ಕೆಇಬಿ ಎಡಬಲ್ಲಿ ಮತ್ತು ಈ ಸಂಬಂಧಪಟ್ಟ ಇಂಜಿನಿಯರ್ ಯಾರಿಗನ್ವಯ ಆಗುತ್ತೆ ಈ ಕೆಇಬಿ ಚೌಟ್ರಿ ಇವರು ಏನು ಈ 3 ಜನ ಕಾರ್ಮಿಕರನ್ನ, ದಲಿತ ಸಮುದಾಯದ ಕಾರ್ಮಿಕರನ್ನ ಬಳಸ್ಕೊಂಡು ಶೌಚಾಲಯನ ಕ್ಲೀನ್ ಮಾಡಿಸಿದ್ದಾರೆ. ಇದು ನಾಗರಿಕ ಸಮಾಜ ತಲೆ ತಗ್ಸೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಫೋನ್ ಮಾಡಿ ಹೇಳಿದ್ರು ಕೂಡ ಅವ್ರು ನಮಗೆ ಬರಲ್ಲ, ಮತ್ತು ನೀವು ಹೋಗಿ ದೂರು ಕೊಡಿ ಅನ್ನೋ ಉತ್ತರನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಮಿಷನರ್ಗೂ ಫೋನ್ ಮಾಡಿದ್ದೀವಿ, ಅವರು ಕೂಡ ಇದಕ್ಕೆ ಯಾವ ಅಧಿಕಾರಿಗೂ ಕೂಡ ಗಮನ ಹರಿಸಿಲ್ಲ. ಇನ್ನು SC/ST ಸೆಲ್ಲು ರಾಮಕೃಷ್ಣಯ್ಯರ ಬಗ್ಗೆ ದಲಿತ ಮುಖಂಡರುಗಳಿಗೆಲ್ಲ ಗೊತ್ತು, ಆ ರೀತಿ ದಲಿತರನ್ನ ಕಂಡ್ರೆ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾರೆ ಅನ್ನೋದ್ರ ಬಗ್ಗೆ. ಹಂಗಾಗಿ ಏನು ಈ ಸಮಾಜ ಕಲ್ಯಾಣ ಇಲಾಖೆ ಇವ್ರನ್ನ ಕರ್ಕೊಂಡು ಈ ಕಾರ್ಮಿಕರನ್ನ ಬಳಸ್ಕೊಂಡು ಈ ಶೌಚಾಲಯನ ಸ್ವಚ್ಛಗೊಳಿಸಿದ್ರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಆಗಬೇಕು. ಯಾಕಂದ್ರೆ ನಾಗರಿಕ ಸಮಾಜ ತಲೆ ತಗ್ಸ ಅಂತ ಕೆಲಸ. ಒಟ್ಟಾರೆಯಾಗಿ ಸಾಮಾಜಿಕ ಪದ್ಧತಿಗೆ ಪಿಡುಗಾಗಿರುವ ಇಂತಹ ಪದ್ಧತಿಗಳ ನಿರ್ಮೂಲನೆಗಾಗಿ ಕಠಿಣ ಕ್ರಮವನ್ನ ಕೈಗೊಂಡಿದ್ದರು. ಈ ಘಟನೆಯಲ್ಲಿ ಕಾರಣರಾದ ಅಧಿಕಾರಿಗಳ ವಿರುದ್ಧ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.